ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಎಲ್ಲರೂ ಹೇಳ್ತಾ ಇದ್ರಿ ಸರ್ SSC GD RRB ಮತ್ತು BSF ಗೆ ಸಂಬಂಧಪಟ್ಟಿರೋ ಹಾಗೆ ಮ್ಯಾಥ್ಸ್ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಇದ್ರಿ. ಅದಕ್ಕಾಗಿ ನಾ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, SSC GD BSF ಮತ್ತು RRB ಇವಕ್ಕೆಲ್ಲದಕ್ಕೂ ಸಂಬಂಧಪಟ್ಟಿರೋ ಹಾಗೆ ಮ್ಯಾಥ್ಸ್ ಕ್ವಶನ್ ನ ತಗೊಂಡ್ಬಂದಿದ್ದೀನಿ. ಸೊ ಆ ಕಾರಣಕ್ಕೆ ನೀವು ಏನ್ ಮಾಡ್ರಿ ಅಂತ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡ್ರಿ. ಭರತೇಶ್ ಪವಾರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಮಾಡ್ರಿ, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡೋದು ಬೇಡ. ಡೈರೆಕ್ಟ್ ಆಗಿ ಕ್ವಶನ್ಸ್ ಹೋಗೋಣಂತ. ಫಸ್ಟ್ ದಿನ ಐತಿ. ಇವತ್ತು ದಿನ ನಾ ಏನ್ ಮಾಡಿನಿ ಅಂತಂದ್ರೆ ಸ್ವಲ್ಪ ಈಸಿ ಲೆವೆಲ್ ಕ್ವಶನ್ಸ್ ಅನ್ನ ತಗೊಂಡ್ಬಂದಿನಿ. ಸ್ವಲ್ಪ ನೋಡ್ರಿ ಯಾವ ರೀತಿ ಇದಾವ ಅಂತ ಹೇಳಿ. ಹಂಗ ಒಂದ್ ದಿನ ಆದ್ಮೇಲೆ ಒಂದ್ ದಿನ ಹಂಗ ಏನ್ ಮಾಡ್ನು ಅಂತಂದ್ರೆ ಸ್ವಲ್ಪ ಹಂಗ ಹೋಗ್ತಾ ಅಪ್ಲೈಡ್ ಹೋಗೋಣ್ರಿ. ಈ ಸ್ವಲ್ಪ ಈಜಿ ಇದಾವ ನೋಡ್ರಿ ಕ್ವಶನ್ ಯಾವ ರೀತಿ ಇದಾವ ಅಂತ ಹೇಳಿ. ಯಾಕಂದ್ರೆ ಈಗ SSC GD ಇರ್ಲಿ, RRB ಇರ್ಲಿ, BSF ಇರ್ಲಿ, ಯಾವ್ದೋ ಒಂದು ಎಕ್ಸಾಮ್ ಇದ್ರು ಎಲ್ಲಾನು ಪೂರ್ತಿ ಟಫ್ ಇರಂಗಿಲ್ಲ. ಅದ್ರೊಳಗೆ ಏನಾಗಿರ್ತಾವ ಅಂತಂದ್ರ ಸ್ವಲ್ಪ ಕ್ವಶನ್ಸ್ ಏನಾಗಿರ್ತಾವ ಈಜಿ ಇರ್ತಾವ, ಸ್ವಲ್ಪ ಕ್ವಶನ್ಸ್ ಟಫ್ ಇರ್ತಾವ. ಸೊ ಆ ಕಾರಣಕ್ಕಾಗಿ ನಾ ಏನ್ ಮಾಡಿ ಅಂತಂದ್ರ ಸ್ವಲ್ಪ ಈಜಿ ಕ್ವಶನ್ಸ್ ಇದಾವ, ಟಫ್ ಕ್ವಶನ್ಸ್ ಇದಾವ ನೋಡ್ರಿ. ಫಸ್ಟ್ ಕ್ವಶನ್ ಏನದ? ಮೋಹನ್ ಮೊಹಮ್ಮದ್ ಮತ್ತು ಆಶೀಶ್ ಅವರ ಸರಾಸರಿ ತೂಕ 45 kg ಆಗಿದೆ. ಏನಾಗಿದೆ? 3 ಜನ ಅದಾರ ಅವರು. ಮೋಹನ್, ಮೊಹಮ್ಮದ್ ಮತ್ತು ಆಶೀಶ್ ಅವರ ಸರಾಸರಿ ತೂಕ 45 kg ಆಗಿದೆ. ನಂತರ ಮೋಹನ್ ಮತ್ತು ಮೊಹಮ್ಮದ್ ಅವರ ಸರಾಸರಿ ತೂಕ 43 kg ಆಗಿದೆ. ಹಾಗೂ ಮೊಹಮ್ಮದ್ ಮತ್ತು ಆಶೀಶ್ ಅವರ ಸರಾಸರಿ ತೂಕ 46 kg ಆಗಿದ್ದರೆ ಮೊಹಮ್ಮದ್ ಅವರ ತೂಕ ಎಷ್ಟು ಅಂತ ಕೇಳ್ತಾರೆ. ಮೊಹಮ್ಮದ್ ಅವರ ತೂಕ ಎಷ್ಟು ಅಂತ ಕೇಳ್ತಾರೆ. ಈ ರೀತಿ ಕ್ವಶನ್ ಬಂದಾಗ ಇದನ್ನ ಯಾವ ರೀತಿ ಬಿಡಿಸ್ಬೇಕಂತಂದ್ರ ಈಸಿಯಾಗಿ ಬಿಡಿಸೋದು ಯಾವ ರೀತಿ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಈ ಮೋಹನ್ 1, ಮೊಹಮ್ಮದ್ 2, ಆಶೀಶ್ 3, 2 ಜನ ಟೋಟಲ್ 3 ಜನ 3 ಜನ ಇಂಟು ಅವ್ರ ಸರಾಸರಿ ಎಷ್ಟೈತಂತ 45 kg ಐತಿ. ಈಗ 3 ಜನರ ಸರಾಸರಿ 45 kg ಐತಿಂದ್ರ ಅವ್ರ ಮೊತ್ತ ಕಂಡಿಡ್ಕೋರಿ. 45 ಇಂಟು 3 ಮಾಡಿ ಎಷ್ಟಾಗ್ತದ? 135. ಆ 3 ಜನರ ಮೊತ್ತ ಎಷ್ಟಾಯ್ತು? 135 ಆಯ್ತು. ಓಕೆ, ನೋಡ್ರಿ ನೆಕ್ಸ್ಟ್ ಏನ್ ಕೊಟ್ಟಾರ ನಮಗ? ಮೋಹನ್ ಮತ್ತು ಮೊಹಮ್ಮದ್ ಅವರ ಸರಾಸರಿ ತೂಕ 43 kg. ಮೋಹನ್ ಮತ್ತು ಮೊಹಮ್ಮದ್ ಅಂದ್ರೆ ಎಷ್ಟು ಜನ? ಅವ್ರ 2 ಜನ. 2 ಜನ ಅಂದ್ರೆ 2 ಇಂಟು ಎಷ್ಟೈತಿ ಸರಾಸರಿ? 43. ಓಕೆ, 43 ಇಂಟು 2 ಮಾಡಿ ಎಷ್ಟಾಗ್ತದ? 43 ಇಂಟು 2 ಮಾಡ್ರೆ 86 ಆಯ್ತು. ಓಕೆ, ನಂತರ ಏನ್ ಕೊಟ್ಟಾರು? ಮೊಹಮ್ಮದ್ ಮತ್ತು ಆಶೀಶ್ ಅವರ ಸರಾಸರಿ ಎಷ್ಟೈತಿ? 46 kg. 46. ಅವ್ರ ಎಷ್ಟು ಜನ ಅದಾರು? 2 ಜನ. 2 ಇಂಟು 46. ಈಗ 2 ಇಂಟು 46 ಮಾಡಿ ಎಷ್ಟಾಗ್ತದೆ ನಮ್ದ? 92 ಆಗ್ತದೆ. ಅವ್ರು ನಮ್ಗೆ ಕೇಳ್ತಿರೋದೇನ? ಮೊಹಮ್ಮದ್ ಸರಾಸರಿ ಕೇಳ್ತಾರ. ಇಲ್ಲಿ ನೋಡ್ರಿ, ಈಗ ಏನ್ ಮಾಡ್ರಿ, 2 ಪ್ಲಸ್ ಮಾಡ್ರಿ. 2 ಪ್ಲಸ್ ಮಾಡಿ ಎಷ್ಟಾಗ್ತದೆ? 86 ಪ್ಲಸ್ 92 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 92 ಪ್ಲಸ್ 86. 6 2 ಎಷ್ಟು? 8. 9 8 17. 178 ಆಯ್ತು. ಓಕೆ, 178 ಆಯ್ತು. ಇದ್ರ ನಾವು ಏನ್ ಮೈನಸ್ ಮಾಡಿದ್ರೆ ನಮಗೆ ಮೊಹಮ್ಮದ್ನ ತೂಕ ಸಿಗುತ್ತೆ ಅಂತಂದ್ರ ಟೋಟಲ್ ಮೊತ್ತ 135 ಐತಿ. ಅದ್ರೊಳಗ ಇವ್ರಿಬ್ಬರದು ನಾವ್ ಏನ್ ಮಾಡ್ಬೇಕಂದ್ರ ಮೈನಸ್ ಮಾಡ್ಬೇಕು. ಎಷ್ಟೈತಿ ಮೈನಸ್ ಮಾಡಕ? 135 ಮೈನಸ್ ಮಾಡ್ಬೇಕು. 8ರ 5 ಎಷ್ಟಾಗ್ತದ? 3. ಓಕೆ, 7ರ 3 ಕಾದ್ರ 4. 1ರ 1 ಕಾರ 0 ಆಗಿದ್ರ ಆ ಮೊಹಮ್ಮದನ್ ತೂಕ ಎಷ್ಟಾಗ್ತದ ಅಂತಂದ್ರ 43 ಅನ್ನೋದು ನಮ್ದ ಸರಾಸರಿ ಉತ್ತರ. ಸರಿ, ಮೊಹಮ್ಮದ್ನ ತೂಕ ಆಗ್ತದ. ಹಾಗಿದ್ರ ಆಪ್ಷನ್ ಯಾವ್ದು ಆಗ್ತದ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡ್ರಿ, ಯಾವ್ದ್ರ ಮೇಲೆ ಕ್ವಶನ್ ಇದೆ? ಟೈಮ್ ಅಂಡ್ ವರ್ಕ್, ಕೆಲಸ ಮತ್ತು ಸಮಯ. ನೋಡ್ರಿ, ಇಲ್ಲಿ ಕೆಲಸ, ಸಾರಿ ಮ್ಯಾನ್, ಇಲ್ಲಿ ವರ್ಕ್, ಇಲ್ಲಿ ಡೇಸ್. ಎಷ್ಟು ಪುರುಷರದಾರ? 15 ಪುರುಷರು ಒಂದು ಕೆಲಸವನ್ನ ಎಷ್ಟಿಂದ ಮಾಡಕತ್ತಾರ? 24 ದಿನಗಳಲ್ಲಿ ಮಾಡಕತ್ತಾರ. ಓಕೆ, ಹಾಗಿದ್ರೆ 20 ಪುರುಷರು ಅದೇ ಒಂದ್ ಕೆಲಸನ ಎಷ್ಟಿಂದ ಮಾಡ್ತಾರ? ನಮ್ಗೆ ಗೊತ್ತಿಲ್ಲ. ಎಕ್ಸ್ ಗೊತ್ತಿಲ್ಲ ಅಂತ ಏನ್ ತಗೋಬೇಕಾ? ಎಕ್ಸ್ ಇಟ್ಕೊಡ್ರಿ. ಇಲ್ಲಿ ನೋಡ್ರಿ, ಈ ರೀತಿ ಸ್ವಲ್ಪ ಕ್ವಶನ್ ಈಸಿ ಐತಿದೆ.
ಇದನ್ನ ಯಾರನ್ನ ಈಜಿ ಲೆವೆಲ್ ತಗೊಂಬಂದಿನಿ ಅಂತಂದ್ರೆ, ಈ ನೀವು SSC ಲೆವೆಲ್ ನೋಡಿದ್ರೆ ಕ್ವಶನ್ ಟಫ್ ಬೇಕು. ಓಕೆ, ಅದ್ರ RRB ಗ್ರೂಪ್ ಡಿ, ಆ ಡಿ ಗ್ರೂಪ್ ಅಂದ್ರೆ ಏನಾಗ್ತದ, ಸ್ವಲ್ಪ ಕ್ವಶನ್ ಪರ ಈಜಿ ಇರ್ತಾವ. ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕ್ವಶನ್ ಈಜಿನೂ ತೊಗೊಂಬರ್ತೀನಿ, ತಪ್ಪು ತೊಗೊಂಬರ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಈ ರೀತಿ ಆದ ನಂತರ ಗೊತ್ತಿಲ್ಲ ಯಾಕೆ ಹೋದ್ರಿ, ಇನ್ನು ಕ್ರಾಸ್ ಯಾವ ರೀತಿ ಮಾಡ್ಬೇಕಂದ್ರೆ ಹಿಂಗೆ ಸೀದಾ ಹುಯಿ, ಹಿಂಗ ಉಲ್ಟಾ ಹುಯಿ. ಎಕ್ಸ್ ಅಪೋಸಿಟ್ ಯಾವ ಸಂಖ್ಯೆ ಐತಿ, 21 ಎಕ್ಸ್ ಅಂದ್ರೆ 1 ಅಂತೂ ಲೆಕ್ಕಕ್ಕಿಲ್ಲ, 20 ಕೆಳಗೆ ಬರ್ತದ. ಮ್ಯಾಲೆ ಏನ್ ಬರ್ತದ, ಉಳಿದ ಸಂಖ್ಯೆ ಎಲ್ಲ ಮ್ಯಾಗ ಬರ್ತಾವ. 15 × 24, 15 × 24 ಮ್ಯಾಲ ಬರ್ತದೆ. ಓಕೆ, 5 3 15, 5 4 20, 4 1 4, 4 6 24, 4 5 20, 4 6 24, 6 3 ಎಷ್ಟು 18. ಹಾಗಿದ್ರ ಅವ್ರ 20 ಜನ ಸೇರಿ ಆ ಕೆಲಸ ಎಷ್ಟಿಂದ ಮುಗಿಸ್ತಾರ, 18 ದಿನಗಳಲ್ಲಿ ಆ ಕೆಲಸವನ್ನ ಪೂರ್ಣಗೊಳಿಸ್ತಾರ. ಹಾಗಿದ್ರೆ ಆಪ್ಷನ್ ಯಾವ್ದು ಆಗ್ತದೆ ಅಂತಂದ್ರೆ B2 ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಒಂದು ವಸ್ತುವಿನ ಬೆಲೆಯನ್ನು 20% ಹೆಚ್ಚಿಸಿ ನಂತರ 20% ಕಡಿಮೆ ಮಾಡಿದರೆ ಒಟ್ಟು ಬದಲಾವಣೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಈ ರೀತಿ ಕ್ವಶನ್ ಕೇಳಿದಾಗ ನೀವ್ ಏನ್ ಮಾಡ್ತೀರಿ ಅಂದ್ರ, 20% ಹೆಚ್ಚು ಮಾಡತ್ತಾರ್ರಿ, 20% ಕಡಿಮೆ ಮಾಡ್ತಾರ, ಅಲ್ಲಿ ಲಾಭನೂ ಇಲ್ಲ ನಷ್ಟನೂ ಇಲ್ಲ ಅಂತ ನೀವ್ ಹೇಳ್ತೀರಿ. ಅದ್ರ ಇಲ್ಲಿ ಏನಾಗ್ತಂದ್ರ ಯಾವಾಗ್ಲೂ ನಷ್ಟನ ಆಗ್ತಿರ್ತದ. ಯಾವ ರೀತಿ ನಷ್ಟ ಆಗ್ತೈತೆ ಅಂತಂದ್ರ, ಇಲ್ಲಿ ನೋಡ್ರಿ, ಒಂದು ವಸ್ತುವಿನ ಬೆಲೆ ಎಷ್ಟೈತಿ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಹಾಗಿದ್ರ 100 ಅಂತ ಇಟ್ಕೋರಿ, ಒಂದು ವಸ್ತುವಿನ ಬೆಲೆ 100 ಅಂತ ಹೇಳಿ 100%. ಓಕೆ, ಇಂಟು ಅದೇನಾಗ್ತದೆ, ಏನಾಗ್ತದ 20% ಹೆಚ್ಚಾಗ್ತೈತಿ. 100 ಇದ್ದದ್ದ 20% ಹೆಚ್ಚಾಗತ್ತಂದ್ರೆ ಏನ್ ಮಾಡ್ಬೇಕು, 20 ಹೆಚ್ಚು ಮಾಡ್ಕೋಬೇಕಂದ್ರ 120. ಓಕೆ, ನೆಕ್ಸ್ಟ್ ಇಂಟು 20% ಏನಾಗ್ತೈತಿ, ಇಲ್ಲಿ ಕಡಿಮೆ ಆಗ್ತಂದ್ರ 100% 20% ಕಡಿಮೆ ಆಗತೈತಿ ಅಂದ್ರ 20 ಕಡಿಮೆ ಮಾಡ್ಕೋರಿ 85. ಇಷ್ಟಾದ ನಂತರ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡ್ರಿ. 0 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 12 ಎಂಟ್ಲೆ ಎಷ್ಟು 96. 100 ಇದ್ದಿದ್ದು ಎಷ್ಟು ಕಡಿಮೆ ಆಯ್ತು, 4 ಕಡಿಮೆ ಆಯ್ತು. ಎಷ್ಟು ಕಡಿಮೆ ಆಯ್ತು, 4 ಕಡಿಮೆ ಆಯ್ತು. ಹಾಗಿದ್ರ 4% ಏನಾಗ್ತದ, ಲಾಸ್, ಏನಾಗ್ತದ, ಹಾನಿ ಆಗ್ತದೆ. 4% ಹಾನಿ ಆಗ್ತದ. ಆಪ್ಷನ್ ಸಿ 4% ನಷ್ಟ. ಯಾಕೆ 4% ಹಾನಿ ಆಕೈತಿ, ಹೆಂಗ ಆಕೈತಿ ಅಂತಂದ್ರ, ಇಲ್ಲಿ ನೋಡ್ರಿ, ಈಗ 100 ರೂಪಾಯಿ ಇದ್ದದ್ದ 20% ಜಾಸ್ತಿ ಆತಂದ್ರ 125. ಇನ್ 120 20% ಏನ್ ಮಾಡ್ಬೇಕು, ನಾವ ಕಡಿತ ಮಾಡ್ಬೇಕಂದ್ರ ಇಂಟು 20% ಅಂದ್ರೆ 80 ಆಕೈತಿ. 100ಕ್ಕೆ 80 ಕಡಿಮೆ ಆಯ್ತು. 0 ಈ 0 ಕಾಣಿಸ್ತಂದ್ರ 100 ಎಷ್ಟು 96. 4 ರೂಪಾಯಿ ಕಡಿಮೆ ಆಯ್ತಿಲ್ಲ, 100ಕ್ಕೆ 4 ರೂಪಾಯಿ ಕಡಿಮೆ ಆತಂದ್ರ 4 ರೂಪಾಯಿ ಕಡಿಮೆ ಆಯ್ತು, 4% ಲಾಸ್ ಆದಂಗ ಅದ. ತಿಳಿತಾ? ಓಕೆ, ನೆಕ್ಸ್ಟ್ ಕ್ವಶನ್ ಏನದ, ರೈಲಿಗೆ ಸಂಬಂಧಿಸಿದ ಪ್ರಶ್ನೆ ಐತಿ ನೋಡ್ರಿ. ಒಂದು ರೈಲು 180 ಮೀಟರ್ ಉದ್ದವಿದ್ದು 54 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಓಡುತ್ತದೆ. ಅದು 270 ಮೀಟರ್ ಉದ್ದದ ಸೇತುವೆಯನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳ್ತಾರೆ ಕ್ವಶನ್. ಎಷ್ಟು ಸಮಯ ತೆಗೆದುಕೊಳ್ತೈತಿ ಅಂತಂದ್ರ, ಈಗ ಏನ್ ಮಾಡ್ರಿ, ದೂರ ಏನಾಗೈತಿ, ಇಲ್ಲಿ ಮೀಟರ್ ಒಳಗೈತಿ, ಇದು ಕೂಡ ಮೀಟರ್ ಒಳಗೈತಿ, ಇದ ಕಿಲೋಮೀಟರ್ ಐತಿ. ಈಗ ಏನಾಗಿರ್ಬೇಕು, ಇದು ಕಿಲೋಮೀಟರ್ ಒಳಗಿತ್ತರ ಅದು ಕಿಲೋಮೀಟರ್ ಇದ್ರೆ ನಡೀತೈತಿ. ಇವ್ ಏನಾದ್ರು ಮೀಟರ್ ಹೋಗಿತ್ತು ಅಂದ್ರ ಅದನ್ನ ಏನ್ ಮಾಡ್ಬೇಕು, ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕಂದ್ರ ಪೈಲ್ ಏನ್ ಮಾಡ್ರಿ, 54 ಇದಕ್ಕೆ ಏನ್ ಮಾಡ್ಬೇಕಂದ್ರ 5/18 ಮಾಡ್ಕೋಬೇಕು. 5/18 ಯಾಕೆ ಮಾಡ್ಕೋಬೇಕಂತಂದ್ರ, ಇದ 5/18 ಮಾಡ್ಕೊಂಡ್ರ ಮೀಟರ್ ಪರ್ ಸೆಕೆಂಡ್ ಆಕೈತಿ. ಏನಾದ್ರು ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಪರ್ ಅವರ್ ಮಾಡ್ಕೋಬೇಕಾದ್ರ 18/5 ಮಾಡ್ಕೋಬೇಕು. ಈ ರೀತಿ ಇದ್ದಾಗ ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು ನಾವೀಗ. 18 1 18, 18 3 54. ಹಾಗಿದ್ರ 5 3 ಎಷ್ಟು 15, 15 ಮೀಟರ್ ಪರ್ ಸೆಕೆಂಡ್ ಆಯ್ತದೆ. ಇದ ಮೀಟರ್ ಪರ್ ಸೆಕೆಂಡ್ ಒಳಗೆ ಬಂತೀಗ. ಇಷ್ಟಾದ ನಂತರ ಇನ್ನೇನ್ ಮಾಡ್ಬೇಕಂತಂದ್ರೆ, ಇವೆರಡು ದೂರ ಏನದಾವಲ್ಲ ಎರಡು ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಅಂದ್ರೆ ಏನ್ ಮಾಡ್ಬೇಕು, 2 ಪ್ಲಸ್ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ, 270 ಪ್ಲಸ್ 180 ಅಂತಂದ್ರ 450 ದೂರ. 450 ದೂರ ಆಯ್ತು. 450 ದೂರ ಆಯ್ತು. ಸ್ಪೀಡ್ ಎಷ್ಟೈತಿ, 15 ಮೀಟರ್ ಪರ್ ಸೆಕೆಂಡ್.
ಹಿಂಗಾದ ನಂತರ ನಮಗೊಂದು ಫಾರ್ಮುಲಾ ಐತೆ. ಏನ್ ಕೇಳ್ತಾರೆ ನಮ್ಗೆ? ಟೈಮ್ ಕೇಳ್ತಾರೆ. ಫಾರ್ಮುಲಾ ಏನ? ಎಲ್ ಬೈ ಎಸ್ ಇಂಟು ಟಿ. ಲೆಂತ್ ಬೇಕಂದ್ರೆ ಎಸ್ ಇಂಟು ಟಿ ಮಾಡ್ಬೇಕಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡ್ಬೇಕ. ಟೈಮ್ ಬೇಕಂದ್ರೆ ಲೆಂತ್ ಬೈ ಸ್ಪೀಡ್ ಮಾಡ್ಬೇಕ. ಸ್ಪೀಡ್ ಬೇಕಂದ್ರೆ ಲೆಂತ್ ಬೈ ಟೈಮ್ ಮಾಡ್ಬೇಕ. ನಮ್ಗೆ ಏನ್ ಕೇಳ್ತಾರೆ ಈಗ ಅವ್ರ? ಟೈಮ್ ಕೇಳಕತ್ತಾರ. ಟೈಮ್ ಕೇಳಕತ್ತಾರ ಅಂತಂದ್ರ ಎಲ್ ಬೈ ಎಸ್ ಮಾಡ್ಬೇಕಂದ್ರ ಲೆಂತ್ ಎಷ್ಟೈತಿ? 455. ಅಂದ್ರ ಇದ ರೈಲಿನ ಉದ್ದ ಮತ್ತ ಸೇತುವೆ ಉದ್ದ ಎರಡು ಏನ್ ಮಾಡ್ಬೇಕು ನಾವ? ಪ್ಲಸ್ ಮಾಡ್ಕೋಬೇಕು. ಪ್ಲಸ್ ಮಾಡಿದ್ರೆ 450 ಆಯ್ತು. ಎರಡು ಪ್ಲಸ್ ಮಾಡ್ಕೊಂಡ್ ಅಂತಾರ. ನಮ್ಗೆ ಏನ್ ಬೇಕಾಗಿತ್ತು ಈಗ? ಟೈಮ್ ಬೇಕಾಯ್ತಿ. ಟೈಮ್ ಕಾಟಾಕ್ರಿ ಏನ್ ಉಳಿತು? ಎಲ್ ಬೈ ಎಸ್. ಲೆಂತ್ ಎಷ್ಟೈತಿ? 450. ಲೆಂತ್ 450 ಐತಿ ಅಂದ್ರ ಸ್ಪೀಡ್ ಎಷ್ಟೈತಿ? 15 ಮೀಟರ್ ಪರ್ ಸೆಕೆಂಡ್ ಐತಿ. ಇಲ್ಲಿ ನೋಡ್ರಿ, ಮ್ಯಾಗಿಂದ ಏನಾದ್ರು ಕಿಲೋಮೀಟರ್ ಒಳಗಿತ್ತಂದ್ರ ಕೆಳಗಿಂದ ಗಂಟೆ ಒಳಗಿರ್ಬೇಕು. ಮ್ಯಾಗಿಂದ ಏನಾದ್ರು ಮೀಟರ್ ಒಳಗಿತ್ತಂದ್ರ ಕೆಳಗಿಂದ ಮೀಟರ್ ಪರ್ ಸೆಕೆಂಡ್ ಇರ್ಬೇಕು. ಆಯ್ತಾ? ಓಕೆ, ಈಗ ಏನ್ ಮಾಡ್ರಿ? ಫರ್ದರ್ ಸಿಂಪ್ಲಿಫಿಕೇಶನ್. 15 ಒಂದ್ಲೆ 15, 15 ಮೂರ್ಲೆ 45, ಈ 0 ಆಸ್ ಇಟ್ ಇಸ್. ಹಾಗಿದ್ರ ಎಷ್ಟ್ ಟೈಮ್ ತಗೋತೈತಿ ಅಂತಂದ್ರ 30 ಸೆಕೆಂಡ್. ಏನಾಗ್ತದೆ ನಮ್ದು ಸರಿ ಉತ್ತರ? 30 ಸೆಕೆಂಡ್ ಅಂದ್ರೆ ನಮ್ದು ಸರಿ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ A2, A1. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನದ ಕ್ವಶನ್? ಜಾಸ್ತಿ RRB ಗ್ರೂಪ್ ಡಿ ಒಳಗ ಈ ರೀತಿನ ಕ್ವಶನ್ಸ್ ಬರ್ತಾವ. ಓಕೆ, ಇವ ನಿಮ್ಗೆ ಕನ್ಫ್ಯೂಷನ್ ಆಗಿರ್ತಾವ. ನೋಡ್ರಿ, ಒಂದು ಸಂಖ್ಯೆಯ 20% 30% 24 ಆದರೆ ಆ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಒಂದು ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೊಡ್ರಿ. ಓಕೆ, ಇಂಟು 20% ಅಂದ್ರೆ ಏನ? 20% ಅಂದ್ರೆ ಡಿವೈಡೆಡ್ ಬೈ 100 ಅನ್ನ. ರ ಅಂದ್ರೆ ಇಂಟು ಅಂದ. 30% ಅಂದ್ರೆ ಡಿವೈಡೆಡ್ ಬೈ 100 ಅನ್ನ. 30 ಡಿವೈಡೆಡ್ ಬೈ 100 ಅಂದಾಗ ಏನಾಗ್ತದೆ? ಅದೆಲ್ಲ ಮಾಡಿದಾಗ 24 ಬರ್ತದೆ. ಆಯ್ತಾ? ಒಂದು ಸಂಖ್ಯೆಯ 20% 30% ಏನಾಗತೈತಿ? 24 ಆಗ್ತೈತಿ. ಹಾಗಿದ್ರ ಆ ಸಂಖ್ಯೆ ಯಾವ್ದು ಅಂತ ಕೇಳ್ತಾರೆ. ಆ ಸಂಖ್ಯೆ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೊಂಡ ಇಲ್ಲಿ. ಆಯ್ತಾ? ಪೈಲ 24 ಅಲ್ಲೇ ಬಿಡ್ರಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊರಿ. ನೋಡಿ, 0 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಓಕೆ, 2 ಒಂದ್ಲೆ 2, 2 ಐದ್ಲೆ 10, ಈ 0 ಆಸ್ ಇಟ್ ಇಸ್. ನಮ್ಗೆ ಏನ್ ಬೇಕಾಯ್ತಿ? ಈ ಎಕ್ಸ್ ವ್ಯಾಲ್ಯೂ ಬೇಕಾಯ್ತಿ. ಎಕ್ಸ್ ವ್ಯಾಲ್ಯೂ ಬೇಕಾಯ್ತಂದ್ರ ಎಕ್ಸ್ ಇಲ್ಲೇ ಇರ್ಲಿ, ಈ 3 ಮತ್ತು 50 ಆ ಕಡೆ ಕಳಿಸ್ಬೇಕು. ಇದ 3 ಆ ಕಡೆ ಹೊಟ್ಟಿದ್ರೆ ಏನಾಕೈತಿ? ಡಿವೈಡೆಡ್ ಬೈ ಕೇಳಕೈತಿ. 3 ಕೆಳಗೆ ಬರ್ತೈತಿ. 50 ಆ ಕಡೆ ಹೋದ್ರೆ ಏನಾಕೈತಿ? ಇಂಟು ಆಗಿ ಮ್ಯಾಲ ಬರ್ತೈತಿ. ಇದು ನಿಮ್ಗೆ ಗೊತ್ತಿರ್ಬೇಕಿದೆ. ಆಯ್ತಾ? ಇದು 3 ಕೆಳಗೆ ಬರ್ತೈತಿ, 50 ಮ್ಯಾಲ ಹೋಗ್ತೈತಿ. ಇಷ್ಟಾದ್ರೆ ಸಿಂಪ್ಲಿಫೈ ಮಾಡ್ರಿ, ಎಕ್ಸ್ ವ್ಯಾಲ್ಯೂ ಸಿಗ್ಬಿಡ್ತೈತಿ. 3 ಒಂದ್ಲೆ 3, 3 ಎಂಟ್ಲೆ 24, 3 ಎಂಟ್ಲೆ 24, 8 ಐದ್ಲೆ ಎಷ್ಟು? 8 ಐದ್ಲೆ 40, ಈ 0 ಆಸ್ ಇಟ್ ಇಸ್. ಹಾಗಿದ್ರ ಆ ಸಂಖ್ಯೆ ಯಾವುದು ಅಂತಂದ್ರೆ 460 ನಮ್ದ ಸರಿ ಉತ್ತರ ಆಗ್ತದ. ಆಪ್ಷನ್ ನಂಬರ್ B2. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ನೀವು ಬಿಡಿಸ್ರಿ. ನೋಡಿ ಏನದ ಕ್ವಶನ್. ಒಂದು ಮೊತ್ತವು 2 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ ₹720ರಿಂದ ₹840 ಆಗುತ್ತದೆ. ಬಡ್ಡಿ ದರ ಎಷ್ಟು ಅಂತ ಕೇಳಕತ್ತ. ಈಗ ಒಂದು ಮೊತ್ತ ಏನಾಗೈತಿ ಅಂತಂದ್ರ 2 ವರ್ಷದಾಗ ಸರಳ ಬಡ್ಡಿಯಲ್ಲಿ 720ದಿಂದ 840 ಆಗತ್ತಂತೆ. ಅಂದ್ರ ಈಗ ನಮ್ದ ಅಸಲು ಎಷ್ಟೈತಿ? 720 ಐತಿ. 720 840 ಆಗತ್ತೈತಿ ಅಂದ್ರ ಹೆಚ್ಚಾಗಿದ್ದೇನದ? ಬಡ್ಡಿ. ಆಯ್ತಾ? ಹಾಗಿದ್ರೆ ನಮ್ದು ಏನೈತಿ ಇಲ್ಲಿ? 720 ಏನಿದು? ನಮ್ದ ಅಸಲು. ಆಯ್ತಾ? ಇದೇ ಪ್ರಿನ್ಸಿಪಲ್. ಇದು ಏನಿದ? ಪ್ರಿನ್ಸಿಪಲ್. ನಂತರ ಬಡ್ಡಿ ಎಷ್ಟ್ ಆಗತೈತಿ? 720 840 ಆಗತೈತ್ರ 120 ರೂಪಾಯಿ ಹೆಚ್ಚಾಗತೈತಿ. ಈ 120 ಅನ್ನೋದು ಏನಿದ? ಬಡ್ಡಿ. ಅಂದ್ರ SI ಈಕ್ವಲ್ ಟು 120. ಸಿಂಪಲ್ ಇಂಟ್ರೆಸ್ಟ್ ಐತಿ, 120 ಆಗ್ತೈತಿ. ಟೈಮ್ ಎಷ್ಟೈತಿ? ಟೈಮ್ 2 ವರ್ಷ ಐತಿ. 2 ವರ್ಷ. ರೇಟ್ ಎಷ್ಟೈತಿ? ಗೊತ್ತಿಲ್ಲ. ರೇಟ್ ನಮ್ಗ ಗೊತ್ತಿಲ್ಲ. ಬಡ್ಡಿ ದರ ಅಂದ್ರೆ ಏನ? ರೇಟ್ ಆಫ್ ಇಂಟ್ರೆಸ್ಟ್ ನಾವೇನ್ತೀವಿ? ಬಡ್ಡಿ ದರ ಅಂತೀವಿ. ಓಕೆ, ಈ ಬಡ್ಡಿ ದರ ಗೊತ್ತಿಲ್ಲ ಅಂದ್ರೆ ನಮಗೇನ?
ಇದ್ರೊಳಗೆ ಯಾವ್ದಾದ್ರು ಒಂದು 3 ಸಿಕ್ಕರೆ ನಾವು ಒಂದ್ ಕಂಡಿಡಿಬಹುದು. ಈಗ ರೇಟು ಟೈಮು ಎಸ್ ಐ ಸಿಕ್ಕ್ರ ಪ್ರಿನ್ಸಿಪಲ್ ಕಂಡಿಡಿಬಹುದು. ಪ್ರಿನ್ಸಿಪಲ್ ಎಸ್ ಐ ಟೈಮ್ ಸಿಕ್ಕರೆ ರೇಟ್ ಕಂಡಿಡಿಬಹುದು. ಹಂಗಿದ್ರ ನೋಡ್ರಿ, ಪಿ ಟಿ ಆರ್ ಡಿವೈಡೆಡ್ ಬೈ 100 ಅಂತಂದ್ರ ಏನ್ ಕೇಳ್ತಾರ ನಮ್ಗ? ರೇಟ್ ಕೇಳ್ತಾರ. ರೇಟ್ ಕಾಟ್ ಹಾಕಿಬಿಡ್ರಿ. ರೇಟ್ ನಮ್ಗೆ ಗೊತ್ತಿಲ್ಲ, ಕಾಟ್ ಹಾಕ್ರಿ. ಹಾಗಿದ್ರ ಪಿ ಟಿ ಏನ್ ಮಾಡ್ರಿ, ಕೆಳಗ್ ಬರ್ತೈತಿ. ಪಿ ಟಿ ಕೆಳಗ್ ಬರ್ತೈತಿ, ಮ್ಯಾಗ 100 ಇಂಟು ಎಸ್ ಐ ಬರ್ತೈತಿ. ನೋಡ್ರಿ, 100 ಇಂಟು ಎಸ್ ಐ ಎಷ್ಟೈತಿ ನಮ್ಮದ? 125 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟೈತಿ? 720 ಇಂಟು ಟೈಮ್ ಎಷ್ಟೈತಿ? 2 ವರ್ಷ. ಕರೆಕ್ಟಾ? ಓಕೆ. ನೋಡ್ರಿ, 0 0 ಕ್ಯಾನ್ಸಲ್. 2 ಒಂದ್ಲೇ 2, 2 ಐದ್ಲೇ 10. ಈ ನೋಡ್ರಿ, 12 ಒಂದ್ಲೇ 12, ಈ 0 ಆಸ್ ಇಟ್ ಇಸ್. 12 ಒಂದ್ಲೇ 12, 12 ಐದ್ಲೇ 60, 12 ಆರ್ಲೇ 72. 12 ಆರ್ಲೇ ಎಷ್ಟು? 72. 12 ಐದ್ಲೇ 60, 12 ಆರ್ಲೇ 72. 72 ಇಷ್ಟಾದ ನಂತರ ಇನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ 2 ಮೂರ್ಲೆ 2 ಐದ್ಲೆ 2 ಐದ್ಲೆ. ಇನ್ನ ಏನಂದ್ರ ಮ್ಯಾಗ 5 ಐತಿ, ಇಲ್ಲಿ 5 ಐತಿ. ಅದ್ರ 3 ಬಗ್ಗೆ ಹೋಗಂಗಿಲ್ಲ. ಅದೇನಾಕೈತಿ? ಪಾಯಿಂಟ್ ಹೋಗೈತಿ. ಪಾಯಿಂಟ್ ಹೋಗೈತಿಂದ್ರ ಅದ್ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಬಂದು ಆಪ್ಷನ್ ನೋಡ್ಬೇಕು. ಆಪ್ಷನ್ ಏನಾದ್ರು ಪಾಯಿಂಟ್ ಒಂದ ಆಪ್ಷನ್ ಐತಿಂದ್ರ ಅದನ್ನ ರೈಟ್ ಹಾಕಿ ಹೋಗ್ಬಿಡ್ಬೇಕು ಮುಂದೆ. ಆದ್ರೆ ಇಲ್ಲಿ 2 ಅದಾವು, ಅದನ್ನ ಈಗ ಬಿಡ್ಸೋಣ ನಾವು. 5 ಐದ್ಲೆ ಎಷ್ಟು? 25 ಡಿವೈಡೆಡ್ ಬೈ 3 ಐತಿ, 3 ಕೆಳಗೆ ಬರ್ಕೊಡ್ರಿ. 3 ಒಂದ್ಲೇ 3, 3 ಎಂಟ್ಲೆ 24. ಎಷ್ಟು ಉಳಿತಾ? 1 ಉಳಿತ. ಪಾಯಿಂಟ್ ಇಟ್ಕೋರಿ, 1 ಮುಂದೆ 0 ಬರ್ತೈತಿ. 3 ಮೂರ್ಲೆ 9. ಮತ್ 1 ಉಳಿತ, ಆಲ್ರೆಡಿ ಪಾಯಿಂಟ್ ಐತಿ, 0 ಇಟ್ಕೋರಿ, ಮತ್ 3 ಮೂರ್ಲೆ 9. ಹಂಗ 3 ಮೂರ್ಲೆ ಏನಾಗತ್ತದ? ಇದು ಇನ್ಫಿನಿಟಿ. 8.33%. ಇದು ಸರಿ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ C3 ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದ. ಮತ್ ನೀವ್ ಏನಾದ್ರು ಈಗ ಇದು ಹೊಡೆದತ್ತಿರ್ತಂತ ಕೂತ್ ನೀವು ಹಂಗ 3 ಹೊಡ್ಕೋತ ಹೋದ್ರ ಅದು ನೀವು ಮುಪ್ಪಾಗಿ ಮುಂದ್ ನಿಮ್ ಮಕ್ಳು ಮುಪ್ಪಾದ್ರು ಅದನ್ನ ಬರುದಲ್ಲ, ನೀವು ಬಿಡುದಲ್ಲ. ಆಯ್ತಾ? ಓಕೆ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಎಕ್ಸ್ ವೈ ಮತ್ತು ಜೆಡ್ ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾರೆ. ಎಕ್ಸ್ ಮತ್ತು ವೈ ಒಟ್ಟಿಗೆ ಅದೇ ಕೆಲಸವನ್ನು 30 ದಿನಗಳಲ್ಲಿ ಮುಗಿಸುತ್ತಾರೆ. ಹಾಗಾದ್ರೆ ಜೆಡ್ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ ಅಂತ ಕ್ವಶನ್ ಐತಿ. ಇದನ್ನ ಶಾರ್ಟ್ಕಟ್ ಆಗಿ ಮಾಡುವಂತ ಮೆಥಡ್ ಅಂತಂದ್ರೆ ಏನ್ ಮಾಡ್ರಿ, ಪೈಲ 15 ಇಂಟು 30 ಮಾಡ್ರಿ. 15 ಇಂಟು 30 ಮ್ಯಾಗ ಮಾಡ್ರಿ. ಕೆಳಗ ಇವೆರಡು ಡಿಫ್ರೆನ್ಸ್ ತಗೋರಿ. 30 ಮೈನಸ್ 15 ಮಾಡಿದ್ರೆ ಎಷ್ಟಾಕೈತಿ? 15 ಬರ್ತೈತಿ. 15 ಒಂದ್ಲೆ 15, 15 ಒಂದ್ಲೆ 15. ಆ ಜಡ್ ಎಟ್ಟಿಂದ ಮಾಡ್ತಾನು? 30 ಮಾಡ್ತಾನೆ. ಇದು ಶಾರ್ಟ್ಕಟ್ ಮೆಥಡ್ ಬೇಕಾದ್ರೆ ಈ ರೀತಿ. ನಿಮ್ಗೆ ಏನಾದ್ರು LCM ಮೆಥಡ್ ಬೇಕಂತಂದ್ರ ಈಗ ಎಲ್ಲಿತ್ತ? ಎಷ್ಟು? ಎಕ್ಸ್ ವೈ ಜೆಡ್. ಸ್ವಲ್ಪ ತಡ್ರಿ. ನೋಡ್ರಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಷ್ಟಿಂದ ಮಾಡಕತ್ತಾರ ಅವ್ರ? 15 ಮಾಡಕತ್ತಾರ. ಎಕ್ಸ್ ಮತ್ತು ವೈ ಎಷ್ಟಿಂದ ಮಾಡಕತ್ತಾರ? 30 ಮಾಡಕತ್ತಾರ. ಇದು LCM ಮೆಥಡ್. ಇದ ಮೆಥಡ್ ನಂಬರ್ 1, ಮೆಥಡ್ ನಂಬರ್ 2 LCM ಮೆಥಡ್. ಈಗ ಎಕ್ಸ್ ವೈ ಜೆಡ್ 15 ಮಾಡಕತ್ತಾರ, ಎಕ್ಸ್ ವೈ 30 ಮಾಡಕತ್ತಾರ. ಎರಡು LCM ಎಷ್ಟಾಕೈತಿ? LCM 30 ಆಕೈತಿ. ಓಕೆ. LCM 30 ಆಕೈತಿ ಅಂತಂದ್ರೆ 15 ಎಷ್ಟಲೇ 30? 15 ಎರಡ್ಲೇ 30. 30 ಎಷ್ಟಲೇ 30? 31ಲೇ 30. ಆಯ್ತಾ? ಈಗ ನೋಡ್ರಿ, ಎಕ್ಸ್ ವೈ ಜೆಡ್ ಇಲ್ಲಿ 3 ಜನ ಅದಾರ, ಇಲ್ಲಿ 2 ಜನ ಅದಾರ. ನಮ್ಗೆ ಯಾರು ಕೇಳ್ತಾರ? ಅವ್ರ ಜೆಡ್ ಕೇಳ್ತಾರ. ಎಕ್ಸ್ ವೈ ಜೆಡ್ ಒಳಗ ನಾವು ಎಕ್ಸ್ ವೈ ಕಳೆದ್ರ ಜೆಡ್ ಉಳಿತೈತಿ. ಎಕ್ಸ್ ವೈ ಐತಿ, ಇಲ್ಲಿ ಎಕ್ಸ್ ವೈ ಐತಿ. ಎಕ್ಸ್ ವೈ ಜೆಡ್ ಒಳಗ ನಾವು ಎಕ್ಸ್ ವೈ ಕಳೆದು ಅಂದ್ರೆ ಏನಾಕೈತಿ? ನಮಗ ಜೆಡ್ ಅಷ್ಟ ಉಳಿತೈತಿ. ಹಾಗಿದ್ರ ನಾವ್ ಏನ್ ಮಾಡ್ಬೇಕಂದ್ರ ಇದ್ರಾಗ ಇದನ್ನ ಕಳೆಯಂಗಿಲ್ಲ, ಇದ್ರಾಗ ಇದನ್ನ ಮೈನಸ್ ಮಾಡ್ರಿ. ಎಷ್ಟಾಕೈತಿ? 2ರ 1 ಕಾರ 1 ಉಳಿತ. ಅದನ್ನ 1 ಇದಕ್ಕೆ ಡಿವೈಡೆಡ್ ಬೈ ಮಾಡಿ ಬರೀರಿ. 1 ಅಂತೂ ಪೂರ್ಣ ಕಟ್ತಾರಕ್ ಬರಂಗಿಲ್ಲ. ಇದ್ರ ಆನ್ಸರ್ ಏನಾಗ್ತದ? 30 ದಿನ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದ. ಆಯ್ತಾ? ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನದ ನೆಕ್ಸ್ಟ್ ಕ್ವಶನ್? ಆನ್ಸರ್ ಯಾವ್ದಾಗ್ತದೆ ಅಂತಂದ್ರ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್.
ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್ ಬಾಡ್ಮಾಸ್ ಐತಿ ನೋಡ್ರಿ. ಬಾಡ್ಮಾಸ್ ಅಂತೂ ನಿಮ್ಗೆ ಅದ್ರ ರೂಲ್ ಗೊತ್ತಿರ್ಬೇಕ. ಬಾಡ್ಮಾಸ್ ಬ್ರಾಕೆಟ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಎಡಿಷನ್, ಸಬ್ಟ್ರಾಕ್ಷನ್ ಅಂತ ಬೇಕು ಗೊತ್ತಿರ್ಬೇಕು ಆಯ್ತಾ. ಇಲ್ಲಿ ಡಿವಿಷನ್ ಐತಿ, ಇಲ್ಲಿ ಡಿವಿಷನ್ ಅದ ನೋಡ್ರಿ. 48 ಡಿವಿಷನ್ ಚೌಕಾವರ್ಣ 4 ಪ್ಲಸ್ ಪುಷ್ಪಾವರ್ಣ 8 ಡಿವಿಷನ್ ಬ್ರಾಕೆಟ್ 6ರಾಗ 2 ಕಾರ ಎಷ್ಟು ಉಳಿತೈತಿ? 4. ಇದು ಪುಷ್ಪಾವರ್ಣ ಉಳಿತೀಗ. ಪುಷ್ಪಾವರ್ಣ ಚೌಕಾವರ್ಣ ಇಂಟು 5. ಓಕೆ, ನೆಕ್ಸ್ಟ್ ಏನದ? 48 ಡಿವಿಷನ್ ಚೌಕಾವರ್ಣ 4 ಪ್ಲಸ್ 4 1 4, 4 2 8, ಇಲ್ಲಿ 2 ಬಂತು. ಓಕೆ, ಚೌಕಾವರ್ಣ ಇಂಟು 5. ಓಕೆ, ನೆಕ್ಸ್ಟ್ ನೋಡ್ರಿ 48 ಡಿವಿಷನ್ 4 ಪ್ಲಸ್ 2 6, 6 ಬರ್ಕೋರಿ ಇಂಟು 5. ಇದರ ಡಿವಿಷನ್ ಫಸ್ಟ್ ನೋಡ್ಬೇಕು. 6 1 6, 6 8 48, 8 ಇಂಟು 5 ಮಾಡಿದಿರ 8 5 ಎಷ್ಟು? 40. ಸರಿ ಉತ್ತರ ಏನಾಗ್ತದ? ಆಪ್ಷನ್ ನಂಬರ್ ಏನು ನಮ್ದು ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ಇದನ್ನ ಬಿಡಿಸಿ ನೋಡೋಣ. ಏನದ ಕ್ವಶನ್? ಒಂದು ಮೊತ್ತವನ್ನು ಎ ಬಿ ಸಿ ನಡುವೆ 2:3:5 ಅನುಪಾತದಲ್ಲಿ ಹಂಚಿದಾಗ ಸಿಗೆ ₹500 ಸಿಕ್ಕಿತ್ತು. ಹಾಗಿದ್ರೆ ಒಟ್ಟು ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಒಂದು ಮೊತ್ತವನ್ನು ಏನ್ ಮಾಡಕತ್ತಾರ ಅವ್ರ? 2:3:5 ಅನುಪಾತದಲ್ಲಿ ಹಂಚಕತ್ತಾರ. ಸಿಗೆ ₹500 ಸಿಕ್ತಂತ. ಹಾಗಿದ್ರ ಟೋಟಲ್ ಮೊತ್ತ ಎಷ್ಟು ಅಂತ ಕೇಳಕತ್ತಾರ. ಈ ರೀತಿ ಇದ್ದಾಗ ಎ ಅನುಪಾತ ಬಿ ಅನುಪಾತ ಸಿ ಎಷ್ಟದ? 2:3:5 ಸಿಗೆ ಎಷ್ಟು ಸಿಕ್ಕೈತೆ ನಮ್ಮದ? ಸಿಗೆ 500 ಸಿಕ್ಕೈತಂತ. ಸಿಗೆ 500 ಸಿಕ್ಕೈತಂತ. ಹಾಗಿದ್ರ ಸಿಗೆ 500 ಸಿಕ್ಕ್ರ ಸಿನ ಅನುಪಾತ ಎಷ್ಟೈತಿ? 5 ಐತಿ. ಹಾಗಿದ್ರ 5 ಪಾರ್ಟ್ ಅಲ್ವ ಎಷ್ಟ? 500. ನಮ್ ಟೋಟಲ್ ಮೊತ್ತ ಕೇಳ್ತದ್ರ. ಇವನ್ನೆಲ್ಲ ಪ್ಲಸ್ ಮಾಡ್ಕೋರಿ. 2 ಪ್ಲಸ್ 3 ಪ್ಲಸ್ 5, 5 ಪ್ಲಸ್ 3 ಎಷ್ಟಾಗ್ತದ? 8, 8 ಪ್ಲಸ್ 2 10. 5 ಪಾರ್ಟ್ ವ್ಯಾಲ್ಯೂ 500 ಅಂದ್ರ 10 ಪಾರ್ಟ್ ವ್ಯಾಲ್ಯೂ ಎಷ್ಟು ನಮ್ಗೆ ಗೊತ್ತಿಲ್ಲ, ಎಕ್ಸ್. ಇಷ್ಟಾದ ನಂತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಕ್ಸ್ ಅಪೋಸಿಟ್ ಎಷ್ಟು ಸಂಖ್ಯೆ ಐತಿ? ಇಲ್ಲಿ 5 ಐತಿ. 5 ಕೆಳಗೆ ಇಟ್ಕೊಳ್ರಿ. ಮ್ಯಾಗ 10 ಇಂಟು 500 ಮಾಡ್ರಿ. 5 1 5, 5 1 5, ಈ 0 ಆಸ್ ಇಟ್ ಈಸ್. 10 100 ಎಷ್ಟು? 110 ಎಷ್ಟು? ₹1000 ಒಟ್ಟು ಮೊತ್ತ ಆಗ್ತೈತಿ. ಹಾಗಿದ್ರ ಆಪ್ಷನ್ ಯಾವ್ದಾಗ್ತದೆ? ಆಪ್ಷನ್ ಸಿ ಅನ್ನೋದು ನಮ್ದ ಸರಿ ಉತ್ತರ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಈಜಿ ಐತಿ. ಇದನ್ನ ಏನ್ ಮಾಡ್ರಿ ನೀವು ಮಾಡಿ ಕಮೆಂಟ್ ಹಾಕ್ರಿ. ಓಕೆ, ಎ ಮತ್ತು ಹಣದ ಅನುಪಾತ 7:9. ಇಬ್ಬರ ಹಣದ ಮೊತ್ತ 640 ಆದರೆ ಎ ಬಳಿ ಎಷ್ಟು ಹಣದ ಅಂತ ಕ್ವಶನ್ ಐತಿ. ಆಪ್ಷನ್ ಏನದ? 260, 280, 300, 320. ಇದನ್ನ ನೀವೇನ್ ಮಾಡ್ಬೇಕಂತಂದ್ರ ಮಾಡಿ ಕಮೆಂಟ್ ಹಾಕ್ರಿ. ಓಕೆ, ಇವತ್ತಿನ ವಿಡಿಯೋದೊಳಗ ಇಷ್ಟು ಕ್ವಶನ್ಸ್ ಸಾಕ. ಇನ್ನು ಹಂಗೆ ಏನ್ ಮಾಡ್ತೀನಿ ಅಂತಂದ್ರ ಪ್ರತಿದಿನ ಸ್ವಲ್ಪ ಅಪ್ಲೋಡ್ ಅನ್ಕೋತ ಹೋಗಿ ಪೂರ್ತಿ ಅಲ್ಲಿ ಕ್ವಶನ್ಸ್ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಫಸ್ಟ್ ದಿವಸ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಈಜಿನ ತಂದೀನಿ, ಸ್ವಲ್ಪ ಮೀಡಿಯಂ ಲೆವೆಲ್ ಟಪ್ ತಗೊಂಬಂದಿನಿ. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಅನ್ನು ಎಲ್ಲಾನು ಹೈ ಲೆವೆಲ್ ಇರಂಗಿಲ್ಲ, ಎಲ್ಲ ಲೋ ಲೆವೆಲ್ ಇರಂಗಿಲ್ಲ, ಎಲ್ಲ ಮೀಡಿಯಂ ಇರಂಗಿಲ್ಲ. ಪೂರ್ತಿ ಈಜಿ ಲೆವೆಲ್ ಇರ್ತಾವ, ಮೀಡಿಯಂ ಲೆವೆಲ್ ಇರ್ತಾವ, ಹೈ ಲೆವೆಲ್ ಇರ್ತಾವ. ಓಕೆ, ಇದೇ ರೀತಿ ವಿಡಿಯೋಗಳನ್ನು ನಿಮಗೆ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.